ಮಂಡ್ಯದಲ್ಲಿ ದಳಪತಿಗಳ ಪ್ರಚಾರ ಸಹ ಮತ್ತಷ್ಟು ಬಿರುಸಾಗಿದೆ. ನಿಖಿಲ್ ಗೆಲುವಿಗಾಗಿ ಸಿಎಂ ಎಚ್ಡಿಕೆ ಸೇರಿದಂತೆ ಜೆಡಿಎಸ್ ಶಾಸಕರು ಅಹರ್ನಿಶಿ ದುಡಿತಾ ಇದ್ದಾರೆ. ಇನ್ನೊಂದು ಕಡೆ ಅಭ್ಯರ್ಥಿ ನಿಖಿಲ್ ಜಾತಿ ಸಮೀಕರಣ ಮೂಲಕ ರಣತಂತ್ರಗಳನ್ನು ಹೆಣೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದೇನು ಅಂತ ನೀವೇ ನೋಡಿ. ಮಂಡ್ಯದಲ್ಲಿ ಭಾನುವಾರವೂ ಪ್ರಚಾರದ ಕಾವು ಸಿಕ್ಕಾಪಟ್ಟೆ ಏರಿತ್ತು. ಶ್ರೀರಂಗಪಟ್ಟಣ ಸುತ್ತಮುತ್ತ ಕೈತೆನೆ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಕೊಕ್ಕರೆಹುಂಡಿ, ಮೊತ್ತಳ್ಳಿ, ಗಂಜಾಂ, ತೂಬಿನಕೆರೆ ಸೇರಿ 25 ಹಳ್ಳಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಮತಾಧೀಶನ ಮನಗೆಲ್ಲೋ ಯತ್ನ ನಡೆಸಿದ್ರು. ಕಳೆದ ಒಂದು ವಾರ 10 ದಿನದಿಂದನೂ ನನಗೆ ಆತ್ಮವಿಶ್ವಾಸ ತುಂಬಾ ಮೂಡ್ತಾ ಇದೆ ಮನಸ್ಸಿನಲ್ಲಿ. ಈಗಾಗಲೇ 8 ತಾಲೂಕುಗಳಿಗೆ ಸುಮಾರು 2 ರಿಂದ 3 ಬಾರಿ ಭೇಟಿ ಕೊಟ್ಟಿದ್ದೇನೆ. ಗ್ರಾಮಸ್ಥ ತಂದೆ ತಾಯಂದಿರ ಒಂದು ಆಶೀರ್ವಾದ ಪಡೆದಿದ್ದೇನೆ. ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ. ಅಂದ ಹಾಗೆ ಬೆಳಿಗ್ಗೆ ಮೈತ್ರಿ ಅಭ್ಯರ್ಥಿಯ ಕಣ್ಣು ಕುರುಬ ಸಮುದಾಯದ ಮತಗಳ ಮೇಲೆ ಬಿದ್ದಿತ್ತು. ಕೆಆರ್ ನಗರ ಕುರುಬ ಸಮುದಾಯದ ನಾಯಕರನ್ನ ಭೇಟಿಯಾಗಿ ವೋಟ್ ಬ್ಯಾಂಕ್ ಮಾಡೋದಕ್ಕೆ ತಂತ್ರ ರೂಪಿಸಿದ್ದಾರೆ. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡ ದೊಡ್ಡಸ್ವಾಮಿ ಗೌಡರನ್ನ ನಿವಾಸದಲ್ಲೇ ಮುಖಾಮುಖಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ರು. ಕೆಆರ್ ನಗರದಲ್ಲಿರುವ ದೊಡ್ಡಸ್ವಾಮಿ ಗೌಡರ ನಿವಾಸಕ್ಕೆ ಆಗಮಿಸಿ ತನ್ನನ್ನ ಬೆಂಬಲಿಸುವಂತೆ ಜಾಗ್ವಾರ್ ಮನವಿ ಮಾಡಿದ್ರು. ಅಂದ ಹಾಗೆ ದೊಡ್ಡಸ್ವಾಮಿ ಬೇರಾರೂ ಅಲ್ಲ, ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕೆಆರ್ ನಗರ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದ ರವಿಶಂಕರ್ ತಂದೆ. ಈ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮತ್ತು ಕುರುಬ ಸಮುದಾಯದ ಲೀಡರ್. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ, ಸಚಿವ ಜಿಟಿ ದೇವೇಗೌಡ ಪುತ್ರ ಹರೀಶ್ ಗೌಡ ಕೂಡ ಈ ಟೈಮ್ನಲ್ಲಿ ಹಾಜರಿದ್ರು. ನಂತರ ಜಂಟಿ ಪ್ರಚಾರ ಕೈಗೊಂಡ ಡಾಕ್ಟರ್ ಯತೀಂದ್ರ ಮತ್ತು ಹರೀಶ್ ನಿಖಿಲ್ಗೆ ಮತ ಕೊಟ್ಟು ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು, ಕೋಮುವಾದಿ ಪಕ್ಷನ ಅಧಿಕಾರದಿಂದ ದೂರ ಇಡಬೇಕು. ಅದಕ್ಕೆ ನಾವು ಏನೆಲ್ಲ ಮಾಡಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲಾನು ನಾವು ಮಾಡ್ತೀವಿ. ನಾವು ಕಾಂಗ್ರೆಸ್ನವ್ರು ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ಇಲ್ಲಿನ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವು ಕೊಟ್ಟಿದ್ದೇವೆ. ನಂತರ ಶ್ರೀರಂಗಪಟ್ಟಣಕ್ಕೆ ನಿಖಿಲ್ ಆಗಮಿಸಿದ್ರು. ಕುಮಾರಸ್ವಾಮಿ ಮಾತ್ರ ಕೆಆರ್ಪೇಟೆ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಮಗನ ಪರ ಮತ ಕೇಳಿದ್ರು. ಈ ಟೈಮ್ನಲ್ಲಿ ನಿಖಿಲ್ ಎಲ್ಲಿದ್ದೀಯಪ್ಪ ಟ್ರೋಲ್ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ, ನಿಖಿಲ್ ಎಲ್ಲಿದ್ದೀಯಪ್ಪ ಅಂತಂದ್ರೆ ಹೃದಯದಲ್ಲಿದ್ದಾನೆ ಅಂತ ಆನ್ಸರ್ ಮಾಡಿ ಅಂತ ಮತದಾರರಿಗೆ ಎಚ್ಡಿಕೆ ಕರೆ ನೀಡಿದ್ರು. ಈ ಕಡೆ ಪುತ್ರ ನಿಖಿಲ್ ಪರವಾಗಿ ಅಮ್ಮ ಅನಿತಾ ಮಂದಿರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಮುಂಜಾನೆಯಿಂದಲೇ ಜಿಲ್ಲೆಯ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು. ಮಂಡ್ಯದ ಸೆಂಟ್ ಜೋಸೆಫ್ ಚರ್ಚ್ಗೆ ಭೇಟಿ ನೀಡಿ ಪುತ್ರ ನಿಖಿಲ್ಗೆ ವೋಟ್ ಮಾಡುವಂತೆ ಕ್ರೈಸ್ತ ಸಮುದಾಯದವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಸಲಿಗೆ ಮಂಡ್ಯ ರಣಕಣದಲ್ಲಿ ರೋಚಕತೆ ಇರೋದೇ ಮಾಜಿ ಸಚಿವ ಚಲುವರಾಯಸ್ವಾಮಿ ನಡೆಯ ಮೇಲೆ. ಈಗಾಗಲೇ ಹಲವು ಕಾಂಗ್ರೆಸ್ ಸಮಾರಂಭ ಮತ್ತು ನಾಯಕರ ಸಂಧಾನಕ್ಕೂ ಬಗ್ಗದ ರೆಬಲ್ಸ್ ಏನೇ ಆಗಲಿ ಫೇಸ್ ಮಾಡಿಯೇ ತೀರುವೆ ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದಾರಂತೆ. ಮಂಡ್ಯದ ಮಾಜಿ ಶಾಸಕರಾದ ನಾಗಮಂಗಲದ ಚಲುವರಾಯಸ್ವಾಮಿ, ಮಳವಳ್ಳಿಯ ನರೇಂದ್ರ ಸ್ವಾಮಿ ಮತ್ತು ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಉಚ್ಚಾಟನೆಯ ತೂಗುಗತ್ತಿ ತೂಗಾಡ್ತಿದೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸುಳಿವು ನೀಡಿದ್ದಾರೆ. ಅಷ್ಟಕ್ಕೂ ಮಂಡ್ಯದ ಮಾದೇಗೌಡ ಸಮುದಾಯ ಭವನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಉಚ್ಚಾಟನೆಯ ಕೂಗು ಕೇಳಿ ಬಂದಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಷಣದ ಟೈಮ್ನಲ್ಲಿ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಪಕ್ಷದ ಸೂಚನೆ ಪಾಲಿಸುತ್ತಿಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಜೆಡಿಎಸ್ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಆ ಕಾಲಕ್ಕೆ ಅಂಬರೀಷ್ಗೆ ಆಪ್ತರಾಗಿದ್ದ ಅಮರಾವತಿ ಚಂದ್ರಶೇಖರ್ ಕೂಡ ಉಚ್ಚಾಟನೆಗೆ ಒತ್ತಾಯಿಸಿದ್ರು. ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಾರೆ ಅವರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಳಲೇಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಅದೇನೇ ಇರಲಿ, ವೋಟಿಂಗ್ಗೆ ಕೇವಲ 4 ದಿನ ಮಾತ್ರ ಬಾಕಿ ಇದ್ದು ಮತದಾರರ ಮನಗೆಲ್ಲೋದಕ್ಕೆ ರಾಜಕೀಯ ನಾಯಕರ ಕಸರತ್ತು ಮುಂದುವರೆದಿದೆ. ನ್ಯೂಸ್ ಡೆಸ್ಕ್ TV5.